26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಸರ್, ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇರೋದು ಮತ್ತು ಕೇರಳಕ್ಕೆ ಹೋಗ್ತಾ ಇರ್ತಕ್ಕಂಥ ಅಕ್ಕಿ ಸಂಬಂಧಪಟ್ಟಂತೆ ಖುದ್ದು ಆಹಾರ ಇಲಾಖೆಯ ಕಾರ್ಯದರ್ಶಿಯವರು ಆಯುಕ್ತರಿಗೆ 415 ಜನರ ಹೆಸರನ್ನು ಉಲ್ಲೇಖ ಮಾಡಿ ಪತ್ರ ಬರೆದಿದ್ದಾರೆ. ಪತ್ರ ಬರೆದು 3 ತಿಂಗಳಾದರೂ ಕೂಡ ಈವರೆಗೂ ಕೂಡ ಒಂದು ಸಣ್ಣ ಕ್ರಮ ಕೂಡ ತಗೊಳ್ಳೋದಿಲ್ಲ. ಸಾಫ್ಟ್ವೇರ್ ಯಾಕೆ ಅಂತ ಈ ಅಕ್ರಮದ ಭಾಗಿಯಾಗುವುದು? ಅಕ್ರಮಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅವಿನಾಭಾವ ಸಂಬಂಧ ಹಿಂದಿನಿಂದಲೂ ಕೂಡ ಇದೆ. ಈ ರೀತಿ ಲೂಟಿಕೋರರನ್ನ ರಕ್ಷಣೆ ಮಾಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿರುವಂಥದ್ದು. ಗ್ಯಾರಂಟಿ ಅಂತ ಹೇಳ್ಕೊಂಡು ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಶೂನ್ಯ. ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಗೃಹಲಕ್ಷ್ಮಿನಲ್ಲಿ ಸುಧಾರಣೆ ಮಾಡ್ತೇವೆ ಅಂತೇಳಿ ಅಲ್ಲೂ ಕೂಡ ಹಾಳ್ಗಿಡುವಂಥ ಕೆಲಸವನ್ನು ಕೂಡ ಆಗಿದೆ. ಇವೆಲ್ಲವೂ ಕೂಡ 12ನೇ ತಾರೀಕು ಅಥವಾ 13ನೇ ತಾರೀಕಿಂದ ಏನು ಅಧಿವೇಶನ ಪ್ರಾರಂಭ ಆಗ್ತದೆ, ಚರ್ಚೆ ಆಗಬೇಕಾಗ್ತದೆ. ಸರಿಯಾದ ಚರ್ಚೆ ಆಗಿ ಅದಕ್ಕೆ ನ್ಯಾಯ ಕೊಡುವಂಥ ಕೆಲಸ ಕೂಡ ವಿಪಕ್ಷವಾಗಿ ನಾವು ಮಾಡ್ತೇವೆ. ಅನ್ನಭಾಗ್ಯದ ಕೂಡ ಚರ್ಚೆ ಆಗ್ತದೆ, ಗೃಹಲಕ್ಷ್ಮಿ ಬಗ್ಗೆನೂ ಕೂಡ ಚರ್ಚೆ ಆಗ್ತದೆ, ಬರದ ಬಗ್ಗೆನೂ ಕೂಡ ಚರ್ಚೆ ಆಗ್ತದೆ. ಏನು ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಏರ್ಪೋರ್ಟನ್ನು ಕನಕಪುರಕ್ಕೆ ತೆಗೆದುಕೊಂಡು ಹೊರಟಿದ್ದಾರೆ, ಇದ್ರ ಬಗ್ಗೆನೂ ಕೂಡ ಚರ್ಚೆ ಆಗಬೇಕಾಗಿದೆ. ಥ್ಯಾಂಕ್ ಯು. ಎಲ್ಲವೂ ಕೂಡ ಚರ್ಚೆ ಮಾಡ್ತೇವೆ. ದೇಶದಲ್ಲಿ ಇವತ್ತು ಯುವ ಜನತೆ ದಂಧೆ ಅಂತ ನಾವೇನು ಹೇಳ್ತೇವೆ, ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಇವತ್ತು KPSC ಇರ್ಬೋದು ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, KPSCನಲ್ಲಂತೂ ರಾಜ್ಯ ಸರ್ಕಾರ ಹಿಂದಿನಿಂದಲೂ ಕೂಡ ಸುಧಾರಣೆ ತರ್ತೇವೆ ಅಂತ ಹೇಳಿದ ಮೇಲೂ ಕೂಡ ಯಾವುದೇ ಒಂದು ಸುಧಾರಣೆ ತರೋದ್ರಲ್ಲಿ ಇವತ್ತು ರಾಜ್ಯ ಸರ್ಕಾರ ವೈಫಲ್ಯ ಆಗಿದೆ. ಮಾತೆತ್ತಿದ್ರೆ ಅಟಾನಮಸ್ ಬಾಡಿ ಅಂತೇಳಿ ಅದನ್ನು ಕೈ ಚೆಲ್ಲಿ ಕೂರುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಕೂಡ ಮಾಡ್ತಾ ಇದೆ. ಹಿಂದೆನೂ ಕೂಡ ಅಧಿವೇಶನದ ಚರ್ಚೆ ಆಗಿದೆ. ರಾಜ್ಯದ ಯುವಕರ ಭವಿಷ್ಯವನ್ನು ಕಣ್ಮುಂದೆ ಇಟ್ಕೊಂಡು ಇದನ್ನು ಒಂದು ಒಳ್ಳೆ ರೀತಿಯಲ್ಲಿ ಚರ್ಚೆ ಮಾಡ್ತೇವೆ ನಾವು. ಸರ್, ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇರೋದು ಮತ್ತು ಕೇರಳಕ್ಕೆ ಹೋಗ್ತಾ ಇರ್ತಕ್ಕಂಥ ಅಕ್ಕಿ ಸಂಬಂಧಪಟ್ಟಂತೆ ಖುದ್ದು ಆಹಾರ ಇಲಾಖೆಯ ಕಾರ್ಯದರ್ಶಿಯವರು ಆಯುಕ್ತರಿಗೆ 415 ಜನರ ಹೆಸರನ್ನು ಉಲ್ಲೇಖ ಮಾಡಿ ಪತ್ರ ಬರೆದಿದ್ದಾರೆ. ಪತ್ರ ಬರೆದು 3 ತಿಂಗಳಾದರೂ ಕೂಡ ಈವರೆಗೂ ಕೂಡ ಒಂದು ಸಣ್ಣ ಕ್ರಮ ಕೂಡ ತಗೊಳ್ಳೋದಿಲ್ಲ. ಸಾಫ್ಟ್ವೇರ್ ಯಾಕೆ ಅಂತ ಈ ಅಕ್ರಮದ ಭಾಗಿಯಾಗುವುದು? ಅಕ್ರಮಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅವಿನಾಭಾವ ಸಂಬಂಧ ಹಿಂದಿನಿಂದಲೂ ಕೂಡ ಇದೆ. ಈ ರೀತಿ ಲೂಟಿಕೋರರನ್ನ ರಕ್ಷಣೆ ಮಾಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿರುವಂಥದ್ದು. ಗ್ಯಾರಂಟಿ ಅಂತ ಹೇಳ್ಕೊಂಡು ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಶೂನ್ಯ. ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಗೃಹಲಕ್ಷ್ಮಿನಲ್ಲಿ ಸುಧಾರಣೆ ಮಾಡ್ತೇವೆ ಅಂತೇಳಿ ಅಲ್ಲೂ ಕೂಡ ಹಾಳ್ಗಿಡುವಂಥ ಕೆಲಸವನ್ನು ಕೂಡ ಆಗಿದೆ. ಇವೆಲ್ಲವೂ ಕೂಡ 12ನೇ ತಾರೀಕು ಅಥವಾ 13ನೇ ತಾರೀಕಿಂದ ಏನು ಅಧಿವೇಶನ ಪ್ರಾರಂಭ ಆಗ್ತದೆ, ಚರ್ಚೆ ಆಗಬೇಕಾಗ್ತದೆ. ಸರಿಯಾದ ಚರ್ಚೆ ಆಗಿ ಅದಕ್ಕೆ ನ್ಯಾಯ ಕೊಡುವಂಥ ಕೆಲಸ ಕೂಡ ವಿಪಕ್ಷವಾಗಿ ನಾವು ಮಾಡ್ತೇವೆ. ಅನ್ನಭಾಗ್ಯದ ಕೂಡ ಚರ್ಚೆ ಆಗ್ತದೆ, ಗೃಹಲಕ್ಷ್ಮಿ ಬಗ್ಗೆನೂ ಕೂಡ ಚರ್ಚೆ ಆಗ್ತದೆ, ಬರದ ಬಗ್ಗೆನೂ ಕೂಡ ಚರ್ಚೆ ಆಗ್ತದೆ. ಏನು ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಏರ್ಪೋರ್ಟನ್ನು ಕನಕಪುರಕ್ಕೆ ತೆಗೆದುಕೊಂಡು ಹೊರಟಿದ್ದಾರೆ, ಇದ್ರ ಬಗ್ಗೆನೂ ಕೂಡ ಚರ್ಚೆ ಆಗಬೇಕಾಗಿದೆ. ಥ್ಯಾಂಕ್ ಯು. ಎಲ್ಲವೂ ಕೂಡ ಚರ್ಚೆ ಮಾಡ್ತೇವೆ. ದೇಶದಲ್ಲಿ ಇವತ್ತು ಯುವ ಜನತೆ ದಂಧೆ ಅಂತ ನಾವೇನು ಹೇಳ್ತೇವೆ, ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಇವತ್ತು KPSC ಇರ್ಬೋದು ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, KPSCನಲ್ಲಂತೂ ರಾಜ್ಯ ಸರ್ಕಾರ ಹಿಂದಿನಿಂದಲೂ ಕೂಡ ಸುಧಾರಣೆ ತರ್ತೇವೆ ಅಂತ ಹೇಳಿದ ಮೇಲೂ ಕೂಡ ಯಾವುದೇ ಒಂದು ಸುಧಾರಣೆ ತರೋದ್ರಲ್ಲಿ ಇವತ್ತು ರಾಜ್ಯ ಸರ್ಕಾರ ವೈಫಲ್ಯ ಆಗಿದೆ. ಮಾತೆತ್ತಿದ್ರೆ ಅಟಾನಮಸ್ ಬಾಡಿ ಅಂತೇಳಿ ಅದನ್ನು ಕೈ ಚೆಲ್ಲಿ ಕೂರುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಕೂಡ ಮಾಡ್ತಾ ಇದೆ. ಹಿಂದೆನೂ ಕೂಡ ಅಧಿವೇಶನದ ಚರ್ಚೆ ಆಗಿದೆ. ರಾಜ್ಯದ ಯುವಕರ ಭವಿಷ್ಯವನ್ನು ಕಣ್ಮುಂದೆ ಇಟ್ಕೊಂಡು ಇದನ್ನು ಒಂದು ಒಳ್ಳೆ ರೀತಿಯಲ್ಲಿ ಚರ್ಚೆ ಮಾಡ್ತೇವೆ ನಾವು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.